ಮೇಡಮ್, ಇಲ್ಲಿ ಈ ಪ್ಲಾಟ್ಫಾರ್ಮ್ ಬರೋಕ್ಕಿಂತ ಮುಂಚೆ ಏನು ತೊಂದರೆ ಇತ್ತು ಮತ್ತು ಯಾವ ಥರ ನಿಮ್ಗೆ ಸಹಾಯ ಆಗಿದೆ ಅಂತ ಹೇಳಿ. ನಾನು ಈ ಪ್ಲಾಟ್ಫಾರ್ಮ್ ಬರೋಕ್ಕಿಂತ ಮುಂಚೆ ನಂಗೆ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಮತ್ತು ಓವರ್ ವೇಟ್ ಇದೆ. ನಾನು ಥೈರಾಯ್ಡ್ ಇಂದ ಓವರ್ ವೇಟ್ ಆಗ್ತಾ ಹೋಗ್ತಾ ಇತ್ತು. 10 ವರ್ಷದಿಂದ ನಾನು ಎಷ್ಟೋ ವೇಟ್ ಲಾಸಿಗೆ ಎಲ್ಲ ಮೆಡಿಸಿನ್ ತಗೊಂಡೆ, ಯಾವುದಕ್ಕೂ ನನಗೆ ಅದು ಕಡಿಮೆ ಆಗಲಿಲ್ಲ. ಯಾವ ಮಷೀನ್ ಅನ್ನ ನಾನು ರೆಗ್ಯುಲರ್ ಆಗಿ ಡೈಲಿ 2 times ಯೂಸ್ ಮಾಡ್ತಾ ಬಂದೆ, ಅವಾಗ ನನಗೆ ಇದರಿಂದ ಬಹಳ ಬೆನಿಫಿಟ್ ಆಯ್ತು. ನನ್ನ ವೇಟ್ ಲಾಸ್ ಆಯ್ತು. ಮತ್ತೆ ಈಗ ಎವ್ರಿ ಡೇ ಏನ್ ಮಾಡ್ತಾರೆ ಡಾಕ್ಟರ್, 15 minutes ಡೈಲಿ 5 kilometers ವಾಕ್ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಥೈರಾಯ್ಡ್ ಪ್ರಾಬ್ಲಮ್ ಆಗಲಿ ಬೇರೆ ಯಾವುದೇ ಸಮಸ್ಯೆಗಾಗಲಿ ಬರಿಗಾಲಲ್ಲಿ 10,000 ಹೆಜ್ಜೆ ಮಿನಿಮಮ್ ನಡೀಲೇಬೇಕು ಅಂತ. ಹಾಗೆ ನನ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಡ್ಯೂಟಿ ಹೋಗ್ಬೇಕಂದ್ರೆ ನನಗೆಲ್ಲ ಕೆಲಸ ಮಾಡ್ಬಿಟ್ಟು ವಾಕಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಕಸ್ಮಾತ್ ನಾವು ಹೋದ್ರೆ ನನ್ಗೆ ಒಬ್ಳಿಗೆ ಅದು ಫಾಯ್ದೆ ಆಗ್ತೈತಿ. ಅದರಿಂದ ನನ್ನ ಕುಟುಂಬದವರಿಗೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಗೆ ಇಡೀ ಫ್ಯಾಮಿಲಿ ಯೂಸ್ ಆಗ್ಲಿ ಅಂತ ಹೇಳಿ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ನಾನು ಡೈಲಿ 15 minutes ನಿಂದ್ರೋದು, ಇದ್ರ ಮೇಲೆ ಕೂಡ್ತೀನಿ. ಮತ್ತೆ ಬ್ಯಾಕ್ ಪೇನ್ ಇತ್ತು, ಬ್ಯಾಕ್ ಪೇನ್ ಹೋಯ್ತು ಇದರಿಂದ. ಇದೆಲ್ಲ ಸಮಸ್ಯೆಯಿಂದ ನಾನು ಈ ನಾನು ಕಂಡ್ಕೊಂಡೆ. ಇದ್ರ ಮೇಲೆ ನಾನು ಓನ್ಲಿ 15 minutes ಮಾರ್ನಿಂಗ್ ಅಂಡ್ ಈವ್ನಿಂಗ್ 2 times ನಾ ಯೂಸ್ ಮಾಡ್ತಾ ಇದ್ದೀನಿ. ಏನೆಲ್ಲ ತೊಂದರೆಗಳು ಕ್ಲಿಯರ್ ಆಗಿದೆ ಮೇಡಮ್ ಇದರಿಂದ? ಬ್ಯಾಕ್ ಪೇನ್ ಹೋಗಿದೆ, ಥೈರಾಯ್ಡ್ ಕೂಡ ಕಡಿಮೆ ಆಗಿದೆ, ವೇಟ್ ಲಾಸ್ ಆಗಿದೆ, ಶೋಲ್ಡರ್ ಪೇನ್ ಇತ್ತು, ಶೋಲ್ಡರ್ ಪೇನ್ ಕೂಡ ಹೋಗಿದೆ, ನೀ ಪೇನು ಇತ್ತು. ಆಮೇಲೆ ನನಗೆ ಮೇನ್ ಬಹಳ ಕಾಡಿದ್ದಂದ್ರೆ ಹಿಮ್ಮಡಿ ನೋವು ಬಹಳ ಇತ್ತು. ಆ ಹಿಮ್ಮಡಿ ನೋವು ಇದರಿಂದನೇ ನಾನು ಹೋಗಿದ್ದು. ಇದ್ರ ಮೇಲೆ ನಾನು ನಿಂತಿದ್ದಕ್ಕೆ ನನಗೆ ಹಿಮ್ಮಡಿ ನೋವು ಬಹಳ ಹೋಯ್ತು, ಫುಲ್. ಈ ಮಷಿನ್ ನಾವು ಒಬ್ಬಳೇ ವಾಕಿಂಗ್ ಹೋಗೋದಕ್ಕಿಂತ ಈಗ ಬೆಳಿಗ್ಗೆ ತಕ್ಷಣ ವಾಕಿಂಗ್ ಹೋಗಂದ್ರೆ ಇಡೀ ಫ್ಯಾಮಿಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಇದು ಒಂದು ಮಷಿನ್ ಮನೆಯಲ್ಲಿ ಇರೋದ್ರಿಂದ ಮನೆಯಲ್ಲಿ ನನ್ನ ಸಣ್ಣ 3 ವರ್ಷದ ಮಕ್ಕಳನ್ನ ಹಿಡಿದು 100 ವರ್ಷದ ಮುದುಕರವರೆಗೂ ಈ ಮಷಿನ್ ಅನ್ನ ಯೂಸ್ ಮಾಡ್ಬೋದು. ಈಗ ನಮ್ಮ ಮನೆಯಲ್ಲಿ ಎಲ್ಲರೂ, ನಮ್ಮ ಮಕ್ಕಳು, ನಮ್ಮ ಹಸ್ಬೆಂಡ್, ನಾನು ಎಲ್ಲರೂ ಯೂಸ್ ಮಾಡ್ತಾ ಇದೀವಿ. ಇದರಿಂದ ಒಳ್ಳೆ ಬೆನಿಫಿಟ್ ಬಂದಿದೆ.